ಬೇರೆ ಬೇರೆ ಕಡೆಯಿಂದ ವಿದ್ಯಾರ್ಥಿಗಳು ಬರ್ಬೋದು, ಯುವಕರು ಬರಬಹುದು. ಹೀಗಾಗಿ ಏನು ಅಂತಂದರೆ ಮೆಟ್ರೋ ನಿಲ್ದಾಣಗಳನ್ನು ಬಂದ್ ಮಾಡಲಾಗಿದೆ. ಇವತ್ತೂ ಕೂಡ 17 ಮೆಟ್ರೋ ಸ್ಟೇಷನ್ಗಳು ಬಂದ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಆದೇಶ ಹೊರಡಿಸಲಾಗಿದೆ. ನೋಡಿ, ಮೆಟ್ರೋ ಸ್ಟೇಷನ್ಗಳು ಬಂದ್ ಆಗಿರೋದು ಬೀಗ ಜಡಿಯಲಾಗಿದೆ. CJP ಧರಣಿ ಇದೆ. ಹೀಗಾಗಿ ಭದ್ರತಾ ದೃಷ್ಟಿಯಿಂದ ಈ ನಿರ್ಧಾರಕ್ಕೆ ಬರಲಾಗಿದೆ. ಹೀಗಾಗಿ ದೆಹಲಿ ಮೊದಲೇ ಭಾಳ ಚಟುವಟಿಕೆಯ ಊರು. ಈ ಮುಂಬೈ, ದೆಹಲಿ, ಬೆಂಗಳೂರು, ಹೈದರಾಬಾದ್ ಇವೆಲ್ಲವೂ ಕೂಡ ವಿಪರೀತ ಚಟುವಟಿಕೆಯ ನಗರಗಳು. ಜನಸಾಮಾನ್ಯರಿಗೂ ಕೂಡ ಇದರಿಂದ ತೊಂದರೆ ಆಗುತ್ತೆ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಮತ್ತೆ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಸಾಕಷ್ಟು ಸಂಗತಿಗಳನ್ನು ನಾವು ಮಾತಾಡಿದ್ವಿ. ಒಂದು ಏನು ಅಂದರೆ, ಕೇಂದ್ರ ಈಗ ಸ್ವಲ್ಪ ಅವರ ಮನವಿಯನ್ನು ಕೇಳ್ತಾ ಇದೆ. ಜೊತೆಗೆ ಏನು ಅಂದರೆ, ಖುದ್ದು ಪ್ರಧಾನಿ ಮೋದಿಯವರು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋನು ಕೂಡ ಬಿಡುಗಡೆ ಮಾಡಿರೋದು, ಇಬ್ಬಿಬ್ಬರು ಮಂತ್ರಿಗಳು ಹೋಗಿ ಮಾತಾಡಿರೋದು. ಇದೆಲ್ಲದರ ಜೊತೆಗೆ ಏನು ಅಂದರೆ, ಇವತ್ತು ಪ್ರತಿಭಟನೆ ಕಂಟಿನ್ಯೂ ಆಗ್ತಿರೋಂಥದ್ದು, ಮೆಟ್ರೋ ಬಂದಾಗಿರೋದು, ಅದನ್ನೆಲ್ಲ ನೋಡ್ತಾ ಇದ್ವಿ ನಾವು. ಒಂದು ಸಂದೇಶ ತುಂಬ ಸ್ಪಷ್ಟವಾಗಿ ಇಲ್ಲಿ ಹೇಳಲೇಬೇಕೇನು ಅಂತಂದರೆ, ಕಡೆಗಣಿಸಿದರೆ ಜಿರಳೆಗಳೂ ಕೂಡ ಸ್ಟ್ರಾಂಗ್ ಆಗ್ತವೆ ಅನ್ನುವಂಥ ಸಂಗತಿ ತುಂಬ ಸ್ಪಷ್ಟವಾಗಿ ಅದು ಗೋಚರ ಆಗಿದೆ. ನಂಬರ್ 1. ಜೊತೆಗೇನು ಅಂತಂದರೆ, ಒಂದು ವಂಡರ್ಫುಲ್ ಅಪಾರ್ಚುನಿಟಿ ಕೇಂದ್ರಕ್ಕೆ ಹರೀಶ್. ಬರೀ ನೀಟ್ ಮಾತ್ರ ಅಲ್ಲ, ಈ ದೇಶಾದ್ಯಂತ ಅಂದರೆ ರಾಜ್ಯಗಳಲ್ಲೂ ಕೂಡ ನಡೆಯುವಂಥ ಪರೀಕ್ಷೆಗಳ ಮೇಲೆ ಕಠಿಣವಾದಂಥ ನಿರ್ಬಂಧಗಳನ್ನು ಹಾಕಬೇಕು. ಅಲ್ಲೆಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು. ಆ ರೀತಿ ಮಾಡಲಿಕ್ಕೆ, ಆ ರೀತಿ ಕಾನೂನು ತರಲಿಕ್ಕೆ ಒಂದು ವಂಡರ್ಫುಲ್ ಅಪಾರ್ಚುನಿಟಿ ಕೇಂದ್ರಕ್ಕೆ. ಏನಂತೀರಿ? ಹೌದು ರಂಗನಾಥ್, ಸಹಜವಾಗಿ ಕೇಂದ್ರ ಸರ್ಕಾರಕ್ಕೆ ಇದೊಂದು ಆಪರ್ಚುನಿಟಿ ಅನ್ನುವಂತ ನಿಟ್ಟಲ್ಲಿ ಕೇಂದ್ರ ಸರ್ಕಾರ ಕೂಡ ನೋಡ್ಬೇಕಾಗತ್ತೆ. ಯಾಕಂತಂದ್ರೆ ಪ್ರತಿ ಹಂತದಲ್ಲೂ ಪ್ರತಿ ವರ್ಷ ಕೂಡ ಒಂದಲ್ಲ ಒಂದು ಪೇಪರ್ ಲೀಕ್ ಇಡೀ ದೇಶಾದ್ಯಂತ ಆಗ್ತಾನೆ ಇರುತ್ತೆ. ಅದು ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಾಗಿರ್ಬೋದು. ಪೇಪರ್ ಲೀಕ್ ಅನ್ನುವಂತಹದ್ದು ಸರ್ವೇ ಸಾಮಾನ್ಯ ಆಗಿರುವಂತದ್ದು. ಮತ್ತೆ ಪರೀಕ್ಷೆಯಲ್ಲಿ ಪೇಪರ್ ಲೀಕ್ ಮಾತ್ರ ಅಲ್ಲ, ಪರೀಕ್ಷಾ ಅಕ್ರಮಗಳು ಕೂಡ ಸಾಕಷ್ಟು ನಡೀತಾ ಇರ್ತವೆ. ಅಂದ್ರೆ ಏನು ಸೆಂಟರ್ಗಳಲ್ಲೇ ಅಕ್ರಮ ಆಗುವಂತದ್ದು, ಅಕ್ರಮವಾಗಿ ಕಾಪಿ ಮಾಡಿಸುವಂತದ್ದು, ಇವೆಲ್ಲವೂ ಕೂಡ ನಡೀತಾ ಇರುತ್ತೆ. ಹೀಗಾಗಿ ಈ ಎಲ್ಲ ಅಕ್ರಮಗಳನ್ನು ತಡಿಬೇಕು ಅಂತಂದ್ರೆ ಒಂದು ಗಟ್ಟಿಯಾದ ಕಾನೂನನ್ನ ಕೇಂದ್ರ ಸರ್ಕಾರ ತರಲೇಬೇಕಾಗಿದೆ. ಈ ಕಾನೂನನ್ನ ತರಲಿಕ್ಕೆ ಈಗ ಕೇಂದ್ರ ಸರ್ಕಾರ ಹೊರಟಿರುವಂತಹದ್ದು. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಡರಾತ್ರಿ ವಿಡಿಯೋ ಸಂದೇಶವನ್ನ ರವಾನೆ ಮಾಡಿರುವಂತಹದ್ದು. ಇವತ್ತು ನಡೆಯುವಂತಹ ಕ್ಯಾಬಿನೆಟ್ ನಲ್ಲಿ ಅತಿ ಮಹತ್ವದ ಕರಡಿನ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ ಅನ್ನುವಂತಹದ್ನ ಹೇಳಿದ್ದಾರೆ. ಅಂದ್ರೆ ಸೋಮವಾರದಿಂದ ಆರಂಭ ಆಗುವಂತಹ ಅಧಿವೇಶನದಲ್ಲಿ, ಸೋಮವಾರ ಆರಂಭ ಆಗುವಂತಹ ಅಧಿವೇಶನದಲ್ಲಿ ಈ ಮಸೂದೆಯನ್ನು ನಾವು ಮಂಡನೆ ಮಾಡ್ತೇವೆ. ಈ ಅಧಿವೇಶನದಲ್ಲೇ ನಾವು ಬಿಲ್ ಅನ್ನ ತರ್ತೀವಿ ಅನ್ನುವಂತಹದನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿರುವಂತದ್ದು. ಮತ್ತೆ ಅದರಲ್ಲಿ ಯಾವ್ಯಾವ ಅಂಶಗಳು ಇರ್ತವೆ ಅನ್ನುವಂತಹದ್ದು ಬಹಳಷ್ಟು ಕುತೂಹಲ ಕೆರಳಿಸಿದೆ. ಮೋದಿ ಅವರು ಕೊಟ್ಟಿರುವ ಸಂದೇಶವನ್ನು ನೋಡಿದ್ರೆ ಅದರಲ್ಲಿ ಕಠಿಣಾತಿ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುವಂತಹ, ಮತ್ತೆ ಪರೀಕ್ಷೆಯಲ್ಲಿ ಎಲ್ಲೂ ಕೂಡ ಲೋಪ ಆಗಬಾರದು ಅಂತಹ ನಿಯಮಗಳನ್ನ ಜಾರಿಗೆ ತರ್ತೀವಿ ಅನ್ನುವಂತ ಸಂದೇಶವನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿರುವಂತಹದ್ದು. ಇನ್ನೊಂದು ಕಡೆ ಜಂತರ್ ಮಂತರ್ನಲ್ಲೂ ಕೂಡ ಪ್ರತಿಭಟನೆ ಮುಂದುವರಿತಾ ಇದೆ. ವಿದ್ಯಾರ್ಥಿಗಳು ಒಂದೇ ಪಟ್ಟನ್ನ ಹಿಡಿದಿರುವಂತಹದ್ದು, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ. ಹೀಗಾಗಿ ಮತ್ತೊಮ್ಮೆ ಕೇಂದ್ರ ಸರ್ಕಾರ ಈಗ ವಿದ್ಯಾರ್ಥಿ ಸಂಘಟನೆಗಳನ್ನ ಕುರಿತು ಮಾತನಾಡಲಿಕ್ಕೆ ಕರೆದಿರುವಂತಹದ್ದು. ಅದರಲ್ಲೂ ಬಹುಮುಖ್ಯವಾಗಿ CJP ನಾಯಕ ಆಗಿರ್ತಕ್ಕಂತಹ ಸ್ಪೋಕ್ಸ್ ಪರ್ಸನ್ಗಳಾಗಿರ್ಬೋದು, ಅಭಿಜಿತ್ ದೀಪ್ಕೆ ಆಗಿರ್ಬೋದು, ಇವರನ್ನ ಮತ್ತೆ ಈಗ ಮಾತುಕತೆಗೆ ಕರೆದಿರುವಂತಹದ್ದು. JP ನಡ್ಡಾ ಅವರೇ ಮಾತುಕತೆಯನ್ನ ಮಾಡ್ತಾರೆ. ಇವರು ಹೇಳಿದ್ರು, ಎಲ್ಲೂ ಅಂದ್ರೆ ಒಂದು ನಾವು ನಿಮ್ಮ ಮನೆಗೂ ಕೂಡ ಬರೋದಿಲ್ಲ ಅನ್ನುವಂತ, ಅಥವಾ ಕೇಂದ್ರ ಸರ್ಕಾರದ ಕಚೇರಿಗಳಿಗೆ ನಾವು ಬರೋದಿಲ್ಲ ಅನ್ನುವಂಥದ್ದು. ಎಲ್ಲ ಒಂದ್ ಕಡೆ ಕಾನ್ಸ್ಟಿಟ್ಯೂಷನ್ ಕ್ಲಬ್ಗೆ ನಾವು ಬರ್ತೀವಿ ಅನ್ನುವಂತಹ ಇದನ್ನ ಒಪ್ಕೊಂಡಿದ್ದಾರೆ. ಇವತ್ತು 12:30ಕ್ಕೆ ಸರಿಯಾಗಿ ಕಾನ್ಸ್ಟಿಟ್ಯೂಷನಲ್ ಕ್ಲಬ್ ನಲ್ಲಿ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತುಕತೆ ನಡೆಯುತ್ತೆ. ಇವತ್ತು ನಡೆಯುವಂತಹ ಮಾತುಕತೆ ಬಹಳಷ್ಟು ಪ್ರಮುಖ ಆಗಿರುತ್ತೆ. ಯಾಕಂತಂದ್ರೆ ವಿದ್ಯಾರ್ಥಿಗಳು ಡಿಮ್ಯಾಂಡ್ ಅನ್ನ ಇಟ್ಟಿರುವಂತಹದ್ದು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆನ ಕೊಡಬೇಕು ಅಂತ. ಆದ್ರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೊಡೋದ್ರ ಬಗ್ಗೆ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಸುಳಿವು ಸಿಗ್ತಾ ಇಲ್ಲ. ಬೇರೆ ಬೇರೆ ಎಲ್ಲ ಕ್ರಮಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ತೆಗೆದುಕೊಂಡಿದ್ದಾರೆ. ಅದರಲ್ಲೂ ಬಹುಮುಖ್ಯವಾಗಿ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಯನ್ನು ಕೂಡ ವರ್ಗಾವಣೆ ಮಾಡಲಾಗಿದೆ. ದೇಶಾದ್ಯಂತ 5 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ನಿರ್ಮಾಣ ಮಾಡ್ತೀವಿ ಅನ್ನುವಂತಹದನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಭವಿಷ್ಯದಲ್ಲಿ ಯಾವುದೇ ರೀತಿಯಂತ ಪೇಪರ್ ಲೀಕ್ ಆಗದೆ ಇರೋ ತರ ಸರ್ಕಾರ ವಿದ್ಯಾರ್ಥಿಗಳಿಗೆ ಭರವಸೆಯನ್ನ
ಕೊಟ್ಟಿದೆ ಅನ್ನುವಂತಹದನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿರುವಂತಹದ್ದು. ಇದರ ಮಧ್ಯೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ಲೇಬೇಕು ಅನ್ನುವಂತಹ ಪಟ್ಟನ್ನ ಹಿಡಿದಿರುವಂತಹದ್ದು. ಇದರ ಬಗ್ಗೆ ಕೇಂದ್ರ ಸರ್ಕಾರ ಯಾವ ರೀತಿಯಾದಂತಹ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಕೆರಳಿಸಿರುವಂತಹದ್ದು. ಬಹು ಮುಖ್ಯವಾಗಿ ಸಂಸತ್ ಅಧಿವೇಶನ ಇವತ್ತು ಕೂಡ ಚರ್ಚೆ ನಡೆಯುತ್ತೆ. ಇದರಲ್ಲಿ ವಿರೋಧ ಪಕ್ಷಗಳು ಯಾವ ರೀತಿಯಾಗಿ ಇವತ್ತಿನ ಚರ್ಚೆಯಲ್ಲಿ ಭಾಗಿಯಾಗ್ತವೆ ಅನ್ನುವಂಥದ್ದು ಬಹಳಷ್ಟು ಪ್ರಮುಖವಾಗಿ ಕುತೂಹಲ ಕೆರಳಿಸಿದೆ. ರಂಗನಾಥ್.